ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕ್ರಿಕೆಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಡೆದಂಥದ್ದು ಒಂದು ನ್ಯಾಷನಲ್ ಲೆವೆಲ್ ಮ್ಯಾಚ್. ಕೊನೆಗೂ ಭಾರತ ಸೋಲುವ ಮ್ಯಾಚ್ ಅನ್ನ ಗೆದ್ದು ಬೀಗಿತು. ಲಾಸ್ಟ್ ಕೊನೆ 2 ಓವರ್ಗಳಲ್ಲಿ ಭಾರತ ಒಂದು ಭರ್ಜರಿಯಾಗಿ ಕಂಬ್ಯಾಕ್ ಮಾಡೋ ಮೂಲಕ ಈ ಸೀರೀಸ್ ಅನ್ನ ಗೆಲ್ಲುವ ಮೂಲಕ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿತು ಅಂತಾನೆ ಹೇಳ್ಬೇಕು. ಆದ್ರೆ ರಿಂಕು ಸಿಂಗ್ ಮತ್ತು ಸೂರ್ಯಕುಮಾರ್ ಅವರ ಡೆತ್ ಬಾಲಿಂಗ್ ಒಂದು ಭರ್ಜರಿಯಾದಂತ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದರು. ಈ ಮ್ಯಾಚ್ ಒಂದು ಪೂರ್ಣವಾದಂತ ಡೀಟೇಲ್ಸ್ ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ನಿನ್ನೆ ನಡೆದಂಥ ಭಾರತ ಮತ್ತು ಶ್ರೀಲಂಕಾ ನಡುವಿನ ಒಂದು ಕೊನೆಯ T20 ಅಂದ್ರೆ 3ನೇ T20 ಪಂದ್ಯದಲ್ಲಿ ಒಂದು ಒಮ್ಮೆ ಮ್ಯಾಚ್ ಆ ಕಡೆ ಅದೃಷ್ಟಲಕ್ಷ್ಮಿ ಈ ಕಡೆ ಅದೃಷ್ಟಲಕ್ಷ್ಮಿ ಒಲಿತಿದ್ಲು. ಒಂದು ಬಾಯಿಗೆ ಬರ್ಸಿ ಗೆದ್ರು ಅಂತ ಹೇಳ್ಬೇಕು ಇಂಡಿಯಾದವರು. ಮತ್ತೆ ಬಾಯಿಗೆ ಬರ್ಸೋದ್ರಲ್ಲಿ ನಮ್ಮ ಇಂಡಿಯಾದವರು ಫೇಮಸ್ ಆಗಿಬಿಡ್ತಾರೆ ಇವಾಗ ಅಂತಾನೆ. ಟಾಸ್ ಅನ್ನು ಗೆದ್ದಂತ ಶ್ರೀಲಂಕಾ ತಂಡ ಒಂದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇಲ್ಲಿ ಟಾಸ್ ಹೊತ್ತು ಬ್ಯಾಟಿಂಗ್ ಹೇಳಿದಂತ ಭಾರತ ತಂಡ ಒಂದು ಸಾಧಾರಣ ಮೊತ್ತಕ್ಕೆ ಟಾರ್ಗೆಟ್ ಅನ್ನು ನೀಡಿತು. 137 ರನ್ ಗಳಿಸಿ 9 ವಿಕೆಟ್ ಅನ್ನು ಕಳೆದುಕೊಂಡು 138 ರನ್ಗಳ ಒಂದು ಸಾಧಾರಣ ಮೊತ್ತದ ಟಾರ್ಗೆಟ್ ಅನ್ನು ನೀಡಿತು. ಅದು ಭಾರತ ತಂಡದಲ್ಲಿ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದು ಯಾರಪ್ಪ ಅಂದ್ರೆ ಗಿಲ್ ಅವರು 39 ರನ್ ಗಳಿಸಿದರು, ಮತ್ತೆ ರಿಯಾನ್ ಪರಾಗ್ ಅವರು 26 ರನ್ ಗಳಿಸಿದರು, ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಒಂದು ಕ್ಯಾಮಿಯೋ ಮೂಲಕ 25 ರನ್ ಗಳಿಸಿ ಭಾರತ ತಂಡಕ್ಕೆ ಒಂದು ಸಾಧಾರಣ ಮೊತ್ತವನ್ನು ಗಳಿಸಲಿಕ್ಕೆ ಒಂದು ಸಹಾಯ ಮಾಡಿದರು. ನಂತರ ಶ್ರೀಲಂಕಾ ಪರವಾಗಿ ಭರ್ಜರಿಯಾದಂಥ ಬೌಲಿಂಗ್ ದಾಳಿ ಮಾಡಿದವರು ಯಾರಪ್ಪ ಅಂದ್ರೆ ಚಮಿಂದು ಅವರು 1 ವಿಕೆಟ್ ಅನ್ನು ಪಡೆದರೆ, ಫರ್ನಾಂಡೋ ಅವರು 1 ವಿಕೆಟ್ ಅನ್ನು ಪಡೆದರು, ಮತ್ತೆ ರಮೀಂದರ್ ಅವರು 1 ವಿಕೆಟ್ ಅನ್ನು ಪಡೆದರು, ಮತ್ತೆ ಹಸರಂಗ ಅವರು 2 ವಿಕೆಟ್ ಅನ್ನು ಪಡೆದರು. ಟಾರ್ಗೆಟ್ ಅನ್ನು ಬೆನ್ನತ್ತಿದ ಶ್ರೀಲಂಕಾ ತಂಡ 137 ರನ್ಗಳಿಗೆ 8 ವಿಕೆಟ್ ಅನ್ನು ಕಳೆದುಕೊಂಡು ಈ ಪಂದ್ಯವನ್ನು ಭಾರತ ತಂಡ ಟೈ ಮಾಡುವಲ್ಲಿ ಯಶಸ್ವಿಯಾಯಿತು. ಕೊನೆಯಲ್ಲಿ 2 ಓವರ್ಗಳಲ್ಲಿ ಸೂರ್ಯಕುಮಾರ್ ಮತ್ತು ರಿಂಕು ಸಿಂಗ್ ಅವರ ಒಂದು ಭರ್ಜರಿ ಬೌಲಿಂಗ್ ನಿಂದ ಭಾರತ ತಂಡ ಈ ಮ್ಯಾಚ್ ಅನ್ನು ಟೈ ಮಾಡಿಕೊಂಡಿತು. ಅಲ್ಲಿ ಶ್ರೀಲಂಕಾ ಪರವಾಗಿ ಉತ್ತಮವಾಗಿ ಬ್ಯಾಟ್ ಬೀಸಿದವರು ಯಾರಪ್ಪ ಅಂದ್ರೆ ನಿಶಂಕ್ ಅವರು 26 ರನ್ ಗಳಿಸಿದ್ರೆ, ಕುಶಾಲ್ ಮೆಂಡಿಸ್ ಅವರು 43 ರನ್ ಗಳಿಸಿದ್ರು, ಮತ್ತೆ ಕುಶಲ್ ಪೆರೇರಾ ಅವರು 46 ರನ್ ಗಳಿಸಿದ್ರು ಸಹ ಶ್ರೀಲಂಕಾ ತಂಡ ಒಂದು ಟೈ ಮಾಡಿಕೊಳ್ಳಲು ಯಶಸ್ವಿಯಾಯಿತು. ಒಂದು ಶ್ರೀಲಂಕಾ ತಂಡ ಗೆಲ್ಲುವ ಮ್ಯಾಚ್ ಅನ್ನು ಸೋತಂತಾನೆ ಹೇಳ್ಬೇಕು. ಇಂಡಿಯಾ ಪರವಾಗಿ ಭರ್ಜರಿ ಬೌಲಿಂಗ್ ದಾಳಿ ಮಾಡಿದವರು ಯಾರಪ್ಪ ಅಂದ್ರೆ ವಾಷಿಂಗ್ಟನ್ ಸುಂದರ್ ಅವರು 2 ವಿಕೆಟ್ ಅನ್ನು ಪಡೆದರು, ರವಿ ಬಿಷ್ಣೋಯ್ ಅವರು ಕೂಡ 2 ವಿಕೆಟ್ ಅನ್ನು ಪಡೆದರು, ರಿಂಕು ಸಿಂಗ್ ಅವರು 2 ವಿಕೆಟ್ ಅನ್ನು ಪಡೆದರು, ಸೂರ್ಯಕುಮಾರ್ ಯಾದವ್ ಅವರು 2 ವಿಕೆಟ್ ಅನ್ನು ಪಡೆದರು. ಮತ್ತೆ ಭಾರತ ಕೊನೆಯಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡೋ ಮೂಲಕ ಸೋಲೋ ಪಂದ್ಯವನ್ನು ಗೆಲ್ಲಿತು ಅಂತ ಹೇಳ್ಬೇಕು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಲಂಕಾ ತಂಡವು 2 ರನ್ ಗಳಿಸುವ ಅಷ್ಟರಲ್ಲಿ ತನ್ನ 2 ವಿಕೆಟ್ ಅನ್ನು ಕಳೆದುಕೊಳ್ಳುವ ಮೂಲಕ ಸೂಪರ್ ಓವರ್ನಲ್ಲಿ ಕೇವಲ 2 ವಿಕೆಟ್ಗಳು ಇರ್ತವೆ. ಅದರಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಳ್ಳುವ ಮೂಲಕ ಭಾರತ ತಂಡಕ್ಕೆ ಬರೀ 3 ರನ್ಗಳೊಂದು ಸೂಪರ್ ಓವರ್ ಟಾರ್ಗೆಟ್ ಅನ್ನು ನೀಡಿತು. ಅದರಲ್ಲಿ ಭಾರತ ತಂಡ ಸೂಪರ್ ಓವರ್ನ ಮೊದಲ ಬಾಲ್ನಲ್ಲಿಯೇ ಬೌಂಡ್ರಿ ಸಿಡಿಸುವ ಮೂಲಕ ಒಂದು ಭರ್ಜರಿಯಾದಂತಹ ಜಯಗಳಿಸುವ ಮೂಲಕ ಲಂಕಾ ವಿರುದ್ಧದ T20 ಸರಣಿಯಲ್ಲೇ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ವೈಟ್ ವಾಶ್ ಮಾಡುವ ಮೂಲಕ ಒಂದು ಸರಣಿಯನ್ನ ಜಯಿಸಿತು ಅಂತ ಹೇಳ್ಬೇಕು. ಇದು ಒಂದು ಮ್ಯಾಚ್ ರೋಮಾಂಚನಕಾರಿಯಾಗಿತ್ತು. ಮತ್ತೆ ಭರ್ಜರಿಯಾದಂತ ಕಮ್ಬ್ಯಾಕ್ ಮಾಡಿದಂತ ಭಾರತ ಈ ಮ್ಯಾಚ್ ಅನ್ನ ಗೆದ್ದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೇಕು. ಅದರಲ್ಲಿ ಕೂಡ ರಿಂಕು ಸಿಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟ್ಸ್ಮನ್ ಗಳಾಗಿದ್ದರು ಇಷ್ಟು ದಿನ, ಇವಾಗ ಆಲ್ರೌಂಡರ್ ಆಗಿದ್ದಾರೆ. ಇದು ಗೌತಮ್ ಗಂಭೀರ್ ಅವರ ಒಂದು ಚಳಕ ಅಂತಾನೆ ಹೇಳ್ಬೇಕು, ಕೈ ಚಳಕ. ಇಷ್ಟು ಮ್ಯಾಚ್ ನಲ್ಲಿ ಭಾರತ ತಂಡ ಒಂದು ಗೆಲುವಿನ ಮೂಲಕ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ವಾಷಿಂಗ್ಟನ್ ಸುಂದರ್ ಅವರು ಪಡೆದುಕೊಂಡವರು. ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.